ಒಂದು ಸಾರ್ತಿ ಕರೋನಾ ಹಾವಳಿ ಶುರುವಾದರೆ ಮಕ್ಕಳು ವೃದ್ಧರು ಬಾಲ ಯಾರನ್ನೂ ಕೂಡ ಬಿಡಲ್ಲ ಅನ್ನೋದಕ್ಕೆ ಒಂದು ಪುಟ್ಟ ಕಂದಮ್ಮನಿಗೆ ಕರೋನಾ ಒಕ್ಕರಿಸಿರ್ತಕ್ಕಂಥ ಒಂದು ಸುದ್ದಿ ಬರ್ತಾ ಇದೆ ನೋಡಿ. ಒಕ್ಕರಿಸಿದೆ ಕರೋನಾ ಹೆಮ್ಮಾರಿ. ದೇವನಹಳ್ಳಿ ತಾಲೂಕು ನಲ್ಲೂರು ಬಳಿ ಮಗುವಿಗೆ ಕರೋನಾ ದೃಢವಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆನಲ್ಲಿ ಇದು ಮೊದಲ ಕೇಸ್. ಇದು ಸ್ಪರ್ಶ ಮಕ್ಕಳ ಧಾಮದಲ್ಲಿದ್ದಂತಹ ಮಗುವಿಗೆ ಕರೋನಾ ಪಾಸಿಟಿವ್. ಜ್ವರ ಕೆಮ್ಮು ಅಂತ ಟೆಸ್ಟ್ ಮಾಡಿಸಿದಾಗ ಈ ಪಾಸಿಟಿವ್ ಬಂದಿದೆ. ಸಾರಿ ಕೇಸ್ ಹಿನ್ನೆಲೆಯಲ್ಲಿ ತಾಲೂಕು ಆಸ್ಪತ್ರೆಯಲ್ಲಿ ಮಗುವನ್ನು ಐಸೋಲೇಷನ್ ಮಾಡಲಾಗಿದೆ. ಹೀಗಂತ ಬೆಂಗಳೂರು ಗ್ರಾಮಾಂತರ DC ಶಿವಶಂಕರ್ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆ. ಸಹಜ, ಈ ಕೋವಿಡ್ ವೈರಸ್ಗೆ ಮಗು ಅಥವಾ ವಯೋವೃದ್ಧರು, ಮಹಿಳೆಯರು, ಪುರುಷರು ಅಂತೇನು ವ್ಯತ್ಯಾಸ ಇರಲ್ಲ. ಯಾರ ಮೇಲೆ ಬೇಕಾದರೂ ಅದು ದಾಳಿ ಮಾಡಬಹುದು. ಈಗ ಮಧ್ಯಾಹ್ನ ನನಗೆ DHO ಒಂದು ನನ್ನ ಗಮನಕ್ಕೆ ತಂದರು. ಇಲ್ಲಿ ನಲ್ಲೂರು PHC ವ್ಯಾಪ್ತಿನಲ್ಲಿ ಒಂದು ಸ್ಪರ್ಶ ಮಕ್ಕಳ ಧಾಮ ಅಂತ ಒಂದು ಕೇಂದ್ರ ಇದೆ. ಅಲ್ಲಿ ಒಂದು ಮಗು ಹುಷಾರು, ಜ್ವರ ಇತ್ತು ಅಥವಾ ಶೀತ ಟೈಪ್ ಇತ್ತು ಅಂತ ಅವ್ರನ್ನ ಟೆಸ್ಟ್ ಮಾಡಿದಾಗ ಒಂದು ಪಾಸಿಟಿವ್ ಅಂತ ಬಂದಿದೆ ಅಂತ DHO ನನಗೆ ವರದಿ ಮಾಡಿದ್ದಾರೆ. ಸೊ ಅವ್ರನ್ನ ಐಸೋಲೇಷನಲ್ಲಿ ಇಟ್ಟಿದ್ದಾರೆ. ಸೀರಿಯಸ್ ಏನಿಲ್ಲ, ಮಾಮೂಲಿ ಜ್ವರ ಬರೋ ಥರ ಬಂದಿದೆ, ಕೋಲ್ಡ್ ಥರ ಬಂದಿದೆ. ಬಟ್ ಬೇರೆಯವ್ರಿಗೆ ಅದು ಹರಡಬಾರ್ದು ಅಂತಂದ್ಬಿಟ್ಟು ಐಸೋಲೇಷನ್ ಇದೆ ಅಂತ ಕರೆ. ಈಗ ಮಧ್ಯಾಹ್ನ ನನಗೆ DHO ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುದ್ದುಕೃಷ್ಣ ಅವರಿಂದ ಪಡೆಯೋಣ. ಮುದ್ದುಕೃಷ್ಣ, ಆ ಮಗುಗೆ ಎಷ್ಟು ವಯಸ್ಸು, ಆರೋಗ್ಯ ಹೆಂಗಿದೆ, ಮತ್ತು ಈಗ ಅದು ಮಕ್ಕಳ ಧಾಮದಲ್ಲಿ ಇದ್ದಿದ್ದರಿಂದ ಬೇರೆ ಮಕ್ಕಳಿಗೂ ಕೂಡ ಕೋವಿಡ್ ಟೆಸ್ಟ್ ಮಾಡಿಸಿದಾರಾ ಹೇಗೆ ಅಂತ? ಖಂಡಿತ ಅರವಿಂದ, ಮಗುವಿಗೆ 7 ವರ್ಷ ಅಂತ ಹೇಳಿ ಈಗ ಅಧಿಕಾರಿಗಳ ಮಾಹಿತಿಯನ್ನು ಕೊಡ್ತಾ ಇರೋದು. ಇದು ಸ್ಪರ್ಶ ಮಕ್ಕಳ ಧಾಮ ಅಂತ ಹೇಳಿ ಒಂದು ವಸತಿ ಶಾಲೆಯಲ್ಲಿ ಇದ್ದಂತ ಈ ಮಗುವಿಗೆ ಕೆಮ್ಮು ಮತ್ತೆ ನೆಗಡಿ ಜ್ವರ ಕೂಡ ಇತ್ತು. ಹಾಗಾಗಿ ಸಹಜವಾಗಿ ಈಗ ಕೊರೋನಾ ಆತಂಕ ಇರೋದ್ರಿಂದ ಆ ಮಗುವಿಗೆ ಕೊರೋನಾ ಟೆಸ್ಟ್ ಅನ್ನ ನಿನ್ನೆ ಮಾಡಿಸಲಾಗಿತ್ತು. ಹಾಗಾಗಿ ಅದು ನಿನ್ನೆ ಸಂಜೆ ಆ ಮಗುವಿಗೆ ಕೊರೋನಾ ಪಾಸಿಟಿವ್ ಅನ್ನೋಕ್ಕಂಥದ್ದು ದೃಢವಾಗಿರುವಂತದ್ದು. ಹಾಗಾಗಿ ಆ ಒಂದು ವಸತಿ ಶಾಲೆಯಲ್ಲಿ ಇನ್ನೂ ಕೂಡ ಹೆಚ್ಚಿನ ಮಕ್ಕಳಿದ್ದಾರೆ. ಹಾಗಾಗಿ ಅವ್ರಿಗೂ ಕೂಡ ಇವತ್ತು ಕೊರೋನಾ ಟೆಸ್ಟಿಂಗ್ ಮಾಡುವಂತ ಸಲುವಾಗಿ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗಾಗಲೂ ಕೂಡ ಶಾಲೆಗೆ ಭೇಟಿ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಹಾಗಾಗಿ ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಈ ಬಾರಿ ಇದು ಮೊದಲನೇ ಕೇಸ್ ಪತ್ತೆ ಆಗಿರುವಂತದ್ದು. ಇಷ್ಟು ದಿನ ಯಾವುದೇ ರೀತಿಯ ಕೇಸುಗಳಿರಲಿಲ್ಲ. ಹಾಗಾಗಿ ಈಗ ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೂಡ ಈಗ ಹೈ ಅಲರ್ಟ್ ಆಗಿದ್ದಾರೆ. ಮೊದಲನೇದಾಗಿ ಈಗ ಸ್ಪರ್ಶಧಾಮ ಏನು ಮಕ್ಕಳ ಧಾಮ ಇದೆ, ಆ ಒಂದು ವಸತಿ ಶಾಲೆಯ ಮಕ್ಕಳಿಗೆ ಇವತ್ತು ಕೊರೋನಾ ಟೆಸ್ಟಿಂಗ್ ಮಾಡೋದಕ್ಕೆ ಇವತ್ತು ಮಧ್ಯಾಹ್ನ ಎಲ್ಲರೂ ಕೂಡ ಅಧಿಕಾರಿಗಳು ಭೇಟಿ ನೀಡ್ತಾ ಇರುವಂತದ್ದು. ಹೀಗಾಗಿ ಜಿಲ್ಲಾಧಿಕಾರಿಗಳು ಕೂಡ ಹೈ ಅಲರ್ಟ್ ಆಗಿ ಈಗಾಗಲೇ ಕೂಡ ಸೂಕ್ತ ಮುಂಜಾಗ್ರತಾ ಕ್ರಮವನ್ನು ವಹಿಸಬೇಕಂತ ಹೇಳಿ ಆರೋಗ್ಯ ಅಧಿಕಾರಿಗಳಿಗೆ ತಿಳಿಸಿದ್ದಾರೆ. ಮತ್ತೊಂದೆಡೆ ಈಗಾಗಲೇ ಕೂಡ ದೇವನಹಳ್ಳಿ ಸರ್ಕಾರಿ ಆಸ್ಪತ್ರೆಗೆ ಆ ಮಗುವನ್ನ ದಾಖಲಿಸಿ ಪ್ರತ್ಯೇಕ ವಾರ್ಡ್ ನಲ್ಲಿ ಈಗಾಗಲೇ ಕೂಡ ಮಗುವಿಗೆ ಚಿಕಿತ್ಸೆ ಕೊಡಲಾಗ್ತಿದೆ. ಆದ್ರೆ ಮಗುವಿಗೆ ಯಾವುದೇ ರೀತಿಯ ಆರೋಗ್ಯದಲ್ಲಿ ತೊಂದರೆ ಇಲ್ಲ, ಪ್ರಾಣಾಪಾಯ ಇಲ್ಲ, ಆರಾಮಾಗೇ ಇದೆ. ಆದ್ರೆ ಜ್ವರ ಕೆಮ್ಮು ನೆಗಡಿ ಇರೋದ್ರಿಂದ ಆ ಮಗುವಿನ ಮೇಲೆ ಹೆಚ್ಚಿನ ನಿಗಾವನ್ನ ವಹಿಸಲಾಗ್ತಾ ಇದೆ. ಓಕೆ ಮಧುಕೃಷ್ಣ, ಧನ್ಯವಾದ ತಮ್ಮ ಎಲ್ಲ ಮಾಹಿತಿಗಾಗಿ. ಅದು ಹೇಳಿ ಕೇಳಿ ವಸತಿ ಶಾಲೆ, ಹಾಗಾಗಿ ಒಂದು ಮಗುನೂ ಬಿಡದೆ ಎಲ್ಲರಿಗೂ ಟೆಸ್ಟ್ ಮಾಡ್ತಕ್ಕಂಥದ್ದು ಒಳ್ಳೆಯದು.